ಅಯ್ಯೋ ರೀ, ಅವಾಗಿಂದ ಅತ್ತೆಗ ಮ್ಯಾಲ್ ಕುಂದ್ರಂದ್ರ ಇಲ್ಲ ನಾನು ಕೆಳಗ ಕುಂದ್ರತಾನಂತ ಹಠ ಮಾಡಾಕತ್ತಾರ್ರಿ. ನೀವಾರ ಹೇಳ್ರಿ ಅವ್ರಿಗೆ ಕುರ್ಚಿ ಮ್ಯಾಗ ಕುಂದ್ರು, ಇನ್ನು ಮ್ಯಾಗ ಇಲ್ಲೇ ಬಂದು ಉಳಿರಿ ಅಂತೇಳಿ. ನೋಡ್ರಿ ನಾನು ಎಷ್ಟು ಹೇಳಿದ್ರು ಕೇಳೋಣವಾರ. ನೀವಾರ ಹೇಳ್ರಿ, ನಿಮ್ಮವಾರ ನಿಮ್ಮ ಮಾತರ ಕೇಳ್ತಾರೇನೆ ನೋಡ್ರಿ. ಹೌದನ? ಅಲ್ಲ ಬೇವ, ಅವಾಗಿಂದ ಬಂದ ಅಂತಿದಿ ಮ್ಯಾಲ ಕುಂದ್ರಬೇಕಿಲ್ಲ. ಅಷ್ಟು ಹೇಳತ್ತ ನಿಧಿ ಯಾಕೆ ಕೆಳಗ ಕುಂತಿದಿ? ಯಾಕ ಇದು ನಿನ್ನ ಮನೆಯಲ್ಲೇನ? ಮಂದಿ ಮನೆಗೆ ಬಂದಾಗತಿ ಮಾಡಾಕತಿ ಯಾಕೆ ಬೇ? ಮ್ಯಾಲ ಕುಂದ್ರಿ ಹೇಳು. ಇವ ಎಷ್ಟು ನಾಟಕ ಮಾಡ್ತಿದ್ದಾಳ ಅನ್ಸಸಿ. ಮಗ ಇದ್ದಾಗ ಒಂಥರ ಮಾಡ್ತಾಳು, ಮಗ ಇದ್ದಾಗ ಒಂಥರ ಮಾಡ್ತಾಳು. ನೋಡ್ವಾ ನೀನು ಕಮಲವ್ವ, ಇದನ್ನು ಏನು ಮಾಡ್ಬೇಕು ನಾನಂತೂ ಒಂದು ತಿಳಿವಲ್ತ. ಹೌದು ಬೀಜಗ, ನನಗೂ ಹಂಗೆ ಅನ್ಸಾತಿ. ಇರಲಿ ಸರಿ ಬೇವ, ಮ್ಯಾಲ ಎದ್ದು ಕುಂದ್ರು. ಮತ್ತು ನಿನ್ನ ಮಗ ಪಾಪ ಅಷ್ಟು ಕೇಳಾಕತ್ತಾನ, ಯಾಕೆ ಸುಮ್ಮನೆ ಇದು ಮಾಡ್ತಿದ್ದಿ? ಸರಿ ಆತೇವ್, ನೀ ಹೇಳತ್ತೆ ಅಂತೇಳಿ ಮ್ಯಾಗ ಕುಂದಿರ್ತಾನೆ. ಹ್ಞೂಪ್ಪ, ನೀನು ಹೆಂಡ್ತಿ ಅವಾಗಿಂದ ಹೇಳಾಕತ್ತಾಳ. ಆದ್ರೆ ಏನು ಮಾಡೋದು, ನಮಗೆ ಕುಂದಿರ್ಬೇಕಂತ ಅನಿಸ್ಬೇಕಲ್ಲ. ಈಗಿದು ಮಂದಿ ಮನೆ ಅದಂಗೆ ಆಗಿಬಿಟ್ಟತ್ ನಮಗೆ. ಅದಕ್ಕೆ ಬಂದು ಕೆಳಗೆ ಕುಂತಿದ್ನಿ. ಮಳ್ಳಿ ಊರು ಮಳ್ಳಿ. ನಾ ಹೇಳಿದಾಗ ಕೇಳಿಲ್ಲ. ಈಗ ಈ ಸುಪನಾತಿ ಹೇಳಿದಾಗ ಮ್ಯಾಲೆ ಏರ್ ಕುಂದಿರ್ತಾಳ ಅಂತ. ಈ ಸುಪನಾತಿ ನಾಟಕ ಮಾಡಕತ್ತಾಳೆ. ಸುಪ್ನಾತಿ ಸುಬ್ಬಿ. ಮೂರು ಮಂದಿ ಮಧ್ಯೆ ಏನೋ ನಡೆದೈತೆ ಅಂತ ಅನ್ಸಾತ್ ನನಗೆ. ಆದ್ರೆ ಮೂರು ಮಂದಿನೂ ಬಿಟ್ಕೊಡುವಾರ. ಏನಾರ ಇರ್ಬೋದು, ನಮ್ಮ ಮನೆಗೆ ಬಂದ್ರಲ್ಲ ನನಗದ ಖುಷಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಲ್ರಿ ಹೆಂಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತವ್ರಿ? ಚಲೋ ಬರಾಕತ್ತಾವೇನೋ. ಹಳ್ಳಿ ರೈತನ ಬಡ ಜೀವನದ ಕತೆ ಮತ್ತು ಹಂಗೆ ತಾಯಿಲ್ಲದ ತವರೂರು ಕೂಡ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತಾನು. ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಬರ್ತೈತಿ, ನೋಡಿರಿ, ಸಪೋರ್ಟ್ ಮಾಡಿರಿ. ಇನ್ನೊಂದು ಏನಂತಂದ್ರೆ, 2 ದಿನ ವೀಡಿಯೋಸ್ ಹಾಕೋಕ್ಕಾಗಿರ್ಕಿಲ್ಲ, ಯಾಕಂದರೆ ಊರಿಗೆ ಹೋಗಿದ್ದೆ ಅಂತೇಳಿ. ಸೊ ಇನ್ನು ಮುಂದೆ ಡೈಲಿ ಹಾಕ್ತಾನು. ಡೈಲಿ ಎಲ್ಲರೂ ಮಿಸ್ ಮಾಡಿದೆ ನೋಡಿರಿ. ಮೊದಲು ಯಾವ ರೀತಿ ನಂಗೆ ಸಪೋರ್ಟ್ ಮಾಡ್ತಿರಲ್ಲ ಅದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ, ಸೊ ನೀವೇ ನೋಡ್ಬೋದು ಅಂತ ಹೇಳಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಯ್ಯೋ, ನಾನು ಅವಾಗಿಂದ ಹೇಳಕತ್ತಾನೆ ರವಿ, ಕುಂದ್ರು ಅಂದರೂ ಕುಂದ್ರತನೇ ಇಲ್ಲ. ನಾನಾದರೂ ಏನು ಮಾಡಲಿ? ನನಗೂ ಹೇಳಿ ಹೇಳಿ ಸಾಕಾಯ್ತು. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ನಿ. ಇವರು ಬಂದ್ರಲ್ಲ, ಅದಕ್ಕೆ ಎಲ್ಲೂ ಹೋಗಲೇ ಇಲ್ಲ, ಮನೆಯಾಗ ಅದನ್ನು. ಓ ಹೌದಲ್ಲ, ನೀನು ನನಗೆ ಹೇಳಿದ್ದಿ ಜಲ್ದಿ ಬಾ ಅಂತೇಳಿ, ನಾನು ಮರ್ತ ಬಿಟ್ನಿ. ಸಾರಿ ಆಯಿತಾ? ಪರವಾಗಿಲ್ಲ, ನಾಳೆ ಹೋಗುನ್ ತಗೋ, ಸರಿನಾ? ಮತ್ತೆ ನಾಳೆನಾ? ಬರೀ ಒಂದಾದ್ರು ಇದಾಯ್ತು. ಒಂದಿನ ಆದರೂ ಹೊರಗಡೆ ಕರ್ಕೊಂಡೋಗಿ ಪಾನಿಪುರಿ ಅದು ತಿನ್ನಿಸ್ಕೊಂಬಂದಾನೇನು? ಬರೀ ಒಂದು ಇದರಗಳೇನ. ಇವ್ರವ್ ಬರ್ತಾಳೆ, ಇಲ್ಲ ಇವ್ರಪ್ಪ ಬರ್ತಾನ, ಇಲ್ಲ ಯಾವ ಕೆರ ಹೋಗ್ಬೇಕು ಬಂದ ನಮಗೆ ಇದು ಹೇಗೆ ಕೂತು ಬಿಡ್ತಾಳೆ. ಇವ್ ನಾನು ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ, ಎಲ್ಲೂ ಬಿಡಂಗಿಲ್ಲ. ಬರೀ ಇಲ್ಲೇ ಮನ್ಯಾಗ ಸಾಯ್ಬೇಕು ನಾನು. ಕೋಪ ಮಾಡ್ಕೋಬೇಡ. ಯಾಕೆ ಹಿಂಗೆ ಮಾಡ್ಕೋತಿದ್ದೀನಿ ಇದು? ಪಾಪ ಇವಾಗ ಅಮ್ಮ ಬಂದಾರಲ್ಲ, ಅವ್ರು ಹೋದ್ಮೇಲೆ ಎಲ್ಲ ಕರ್ಕೊಂಡು ಹೋಗ್ತಾನೆ. ಡಿನ್ನರ್ಗೆ ಹೋಗೋಣ? ನೈಟ್ ಡಿನ್ನರ್ ಕರ್ಕೊಂಡು ಹೋಗ್ಲಾ? ಡಿನ್ನರ್ಗ? ನನಗೆ ಡಿನ್ನರ್ಗೂ ಬೇಡ, ಏನೋ ಬೇಡ. ನನಗೆ ಏನು ಹೇಳಿದ್ನಿ? ನನಗೆ ಈವ್ನಿಂಗು ಎಲ್ಲರೂ ಹೊರಗಡೆ ಕರ್ಕೊಂಡೋಗು, ಸುತ್ತಾಡ್ಕೊಂಡು ಬರೋಣ, ಹಾಗೆ ಫಿಲ್ಮ್ ನೋಡ್ಕೊಂಡು ಬರೋಣ ಅಂತ ಹೇಳಿದ್ನಿಲ್ಲ ನಾನು. ಇವಾಗ ನೋಡಿದ್ರೆ ಮತ್ತೆ ನೈಟ್ ಡಿನ್ನರ್ ಅಂತ. ನೈಟ್ ಡಿನ್ನರ್ಗೆ ನೀನೇ ಹೋಗು, ನಾನು ಬರಲ್ಲ. ಛೇ, ಈಗ ಏನಪ್ಪ ಮಾಡೋದು? ಇವ್ರ ಸಿಟ್ಟನ್ನ ಹೇಗೆ ಕರಗಿಸೋದು? ಇರ್ವಲ್ದು, ಫಸ್ಟ್ ಅಮ್ಮನ ಮಾತಾಡ್ತಾನೋ, ಆಮೇಲೆ ಸಿಟ್ಟನ್ನ ಕರಗಿಸಿದ್ರಾತು. ನಾನು ಹೋಗಕತ್ರು ನಾನು ಕರೀದಾನ, ಅವ್ರ ಅವನ ಜೊತೆ ಮಾತಾಡಕ್ಕೆ ಹೋದೆ ನಾನು. ನೋಡೋನ್ ತಡಿ. ಹೌದಲ್ಲ, ನೋಡು, ನನ್ನ ಮ್ಯಾಗ ಅಷ್ಟು ಪ್ರೀತಿ ಇದ್ದಿದ್ರೆ ನಾನು ಹಿಂದಿಂದ ಬರ್ತಿದ್ದ. ಈಗ ಅವ್ರ ಅವು ಬಂದಾಳಲ್ಲ, ಅವ್ರ ಅವನಂತೆ ಕೂಡ ಹೊಂಟ. ಇವನು ಅವನ ಅದಾನ. ಇವಂಗ ಚಂದಾಗ ಅವ್ರ ಅವ್ವ ಹೆಂಗದಾಳು ಏನದಾಳು ಅಂತೇಳಿ ಬುದ್ಧಿ ಕಲಿಸ್ಬೇಕು ಅವನಿಗೆ. ಇನ್ನೊಮ್ಮೆ ಅವ್ರ ಜೊತೆ ಮಾತಾಡಬಾರ್ದು, ಹಂಗೆ ಮಾಡ್ತಾನೆ ಅವನು. ಅವ್ರನ್ನ ಬಿಟ್ಟಿರ್ಬೇಕು. ಈಗ ಇಷ್ಟೇನ ಇಷ್ಟು ಬಿಟ್ಟಿದ್ದ, ಮನೆಯಿಂದ ಹೊರಗೆ ಹಾಕಿರೋ ಸುಮ್ಮನೆ ಇದ್ದ, ಇನ್ನು ಅವ್ರ ಜೊತೆನೇ ಮಾತಾಡಿರಬಾರ್ದು, ಹಂಗೆ ಮಾಡ್ತಾನೆ ಅವನು. ಯವ್ವ, ಏನು ತಿಂತೀವಿ? ನಿಂಗೆ ಏನು ಬೇಕು ಹೇಳು, ತೊಗೊಂಡು ಬರ್ತಾನಂತ ಹೋಗಿ. ಭಾಳ ದಿನ ಆಯ್ತು, ಅಪ್ಪನ ಕರ್ಕೊಂಬರ್ಬೇಕಿಲ್ವೇ? ಅಯ್ಯೋ ಇಲ್ಲಪ್ಪ ರವಿ, ನಿಮ್ಮಪ್ಪ ಎಲ್ಲಿ ಬರ್ತಾನೋ, ನಾನು ನಿನ್ನ ಹೆಂಡ್ತಿ ಬಸರದಾಳ ಅಂತೇಳಿ ಮಾತಾಡ್ಸಿ ಹೋದ್ರಾತಂತೆ ಬಂದಿದ್ನ್ಯಾ. ನಿನ್ನ ಹೆಂಡ್ತಿ ಮತ್ತು ಈಗ ಎಷ್ಟು ತಿಂಗಳ ದವಾಖಾನಿಗೆ ತೋರಿಸಿದ್ಯೇನ? ಅಯ್ಯೋ, ಆಕೆ ಪಿತ್ತದ ವಾಂತಿ ಆಗಿತ್ತು ಅಂತ ಹೇಳಿದ್ರು. ದವಾಖಾನೆಗೆ ತೋರಿಸಿದ್ನಿ. ನಾನೆಲ್ಲಿ ಹೊಟ್ಟಿಲಿದಾಳನ ಅಂತೇಳಿ ಖುಷಿ ಪಟ್ಟಿದ್ನಿ. ಆದ್ರೆ ಈಗ ಹೊಟ್ಟಿಲೇನೋ ಇಲ್ಲ. ಅಲ್ಲಪ್ಪ, ಮೊದಲೇ ಹೇಳಿ ಕ್ಯಾಸ ಎಲ್ಲರಿಗೂ ಹೇಳಬೇಕಿಲ್ಲ. ಆದ್ರೆ ನೀನು ನೋಡಿದ್ರೆ ಮೊದಲು ಹಂಗೆ ಓಡಿ ಬಂದವನ ಹೇಳಿಬಿಟ್ಟಿದ್ದಿ. ನಾನು ಅದನ್ನು ಖುಷಿ ತಡ್ಕೊಳಕ್ಕಾಗದ, ನಾನು ಸಸಿ ಬಸರದಾಳು ನನ್ನ ಮಗಗೆ ಮೊಮ್ಮಗ ಹುಡ್ತಂತೇಳಿ ನಾನು ಓಡೋಡಿ ಬನ್ನಿಪ್ಪ. ನೀ ನೋಡಿದ್ರೆ ಈಗ ನೋಡಿದ್ರೆ ಹಿಂಗೆ ಹೇಳಾಕತ್ತಿಯಲ್ಲ, ನನ್ನ ಮನಸ್ಸಿಗೆ ಭಾಳ ಬೇಜಾರಾದ ಬಿಡು. ನಾನು ಬಸರದಲ್ಲಿ ಬದುಕಿ ಅವಾಗಲೇ ಹೇಳಿದ್ನಲ್ಲ, ನಾನು ಅದನ್ನು ತೆಗಿಸ್ಕೊತಾನೆ. ನಿನಗೆ ಅವನ ಮುಂದೆ ನಾನು ಸುಳ್ಳು ಹೇಳಿದ್ದಾನೆ. ಅವನು ನಿನಗೆ ಹಂಗೆ ಹೇಳಾಕತ್ತಾನ. ನಾನು ಡಾಕ್ಟ್ರ್ ಹೋಗಿ ಮಾತಾಡಿದ್ದಾನೆ. ಅವನು ತೆಗಿತಾನಂದಾರ, ಅವ್ರು ಗುಳಿಗೆ ಕೊಡ್ತಾನಂದಾರ. ಇವನ್ ಪರ್ಮಿಷನ್ ನನಗೆ ಎದಕ್ಕೆ ಬೇಕಾಗೈತಿ? ನನಗೆ ಹೆಂಗೆ ಬೇಕೋ ನಾನು ಹಂಗೆ ಇರಾಕಿ. ಇವನು ಕೇಳಂಗಿಲ್ಲ, ನನಗೇನು ತಿಂತ ಅದನ್ನ ಮಾಡ್ತಾನೆ. ನನ್ನ ಮುದುಕಿ ದೊಡ್ಡ ಮುದುಕಿ ಬಂದ್ಬಿಡ್ಲಿ ಹೇಳಕ್ಕೆ ಅವ್ನ ಮುಂದೆ. ಚಾಡ ಸುನ್ಸತ್ತ ಚಾಡ. ಅಲ್ಲ, ನೀವು ನಾಡಿ ಮಾಡ್ತಾ ನೋಡಿದ್ರಲ್ಲ, ಅದನ್ನು ಹೇಳಬೇಕಿಲ್ಲ ಬೇ ಚಿಗುವ. ಈಗ ನೋಡಿದ್ರೆ ಸುಮ್ಮನಾದ್ರಿ, ಹೇಳಬೇಕಿಲ್ಲ ಹೊಟ್ಟಿಲ್ಲ ಅದ ಅಂತೇಳಿ. ಆಕೆ ತೆಗಿಸೋದನ್ನ ತಿದ್ಲದ ಅಂತ ಹೇಳಬೇಕಿಲ್ಲ ಬೇ. ಯಾಕೆ ಸುಮ್ಮನಾದಿ ಹೇಳ್ಬೇಯವ ಚಿಗುವ?
ಬೇಡ ಬಿಡಿವ ಅವರಿಬ್ಬರಿಗೂ ಗಂಡ ಹೆಂಡತಿಗೆ ನಾವ ಇಬ್ಬರು ಜಗಳ ಹಚ್ಚಿದಂಗೆ ಆಕತಿ ಯಾರ ಮಾಡುವ ಅವ್ರ ಇಷ್ಟ. ಅಮ್ಮ ಇನ್ನೊಂದು ನನಗೆ ಇವಾಗ ನೆನಪಂತು, ನೀನು ನಾಡಿ ಮಾಡತ್ತ ನೋಡ್ತಿದ್ಯಲ್ಲ, ಅದನ್ನ ನೋಡಿ ಒಂದ್ಸಲ ಹೇಳ್ಬೇಕಿಲ್ಲ ಬೇವ, ನಮಗೂ ಗೊತ್ತಾಗ್ತಿತ್ತು ಈಗ ಹೊಟ್ಟಿಲ್ಲದಾಳೋ ಇಲ್ಲೋ ಅಂತೇಳಿ ನೋಡಿ ಹೇಳ್ಬೇವ ಒಂದಿಟ. ಅಯ್ಯೋ ಶನ, ಈಗ ಭಾಳ ದಿನ ಆಗೈತಲ್ಲಪ್ಪ, ಮರ್ತಂಗಾಗೈತಿ. ಆದ್ರೂ ಒಂದ್ಸರಿ ನೋಡ್ತಾನೆ ಯವ್ವ ಬಾ ಇಲ್ಲೋ ನಿಧಿ ನೋಡೋಣ, ಚೆಕ್ ಮಾಡಿ ನೋಡ್ತಾನೆ, ನನಗೆ ಗೊತ್ತಾದ್ರೆ ಹೇಳ್ತಾನವ, ಇಲ್ಲ ಅಂದ್ರೆ ಇಲ್ಲ ಮತ್ತೆ. ಹ್ಞೂ ಆತ್ ಬೇವ ನೋಡಿ ಹೇಳು, ಯಾಕಂದ್ರೆ ಎಷ್ಟು ಮಾಡ್ರಿ ನಿನ್ನ ಮೊಮ್ಮಗಲ್ಲ, ನಿನಗೂ ಒಂದು ಮೊಮ್ಮಗ ಬರ್ತೈತಲ್ಲ, ನಿನಗೆ ಎಷ್ಟು ಆಸೆ ಐತಿ ನಮ್ಮ ಮನೆಗೆ ಒಂದು ಸಣ್ಣ ಕೂಸು ಬರಬೇಕು, ಅದೆಲ್ಲ ಮನೆ ತುಂಬ ಓಡಾಡಬೇಕು ಅಂತ ನಿನಗೆಲ್ಲ ಎಷ್ಟು ಆಸೆ ಇತ್ತು, ಅವಾಗೆಲ್ಲ ಹೇಳ್ತಿದ್ಯಲ್ಲ. ಯಾರಾದ್ರ ಮಕ್ಕಳು ಬಂದ್ರೆ ಸಾಕು ಅವ್ರನ್ನ ಓಡಾಡಿ ಮುದ್ದಾಡ್ಸ್ತಿದ್ದಿ, ಕೇವಲ ಒಂದು ಅಕ್ಕನ ಮಕ್ಕಳನ್ನ ನಾನು ಎಷ್ಟು ಮುದ್ದಾಡ್ತಿದ್ದು ನೀನು. ಈಗ ಆಕಿ ಹಾಸ್ಟೆಲ್ ಕೆಟ್ಟಾಳು, ಈಗ ನಿನಗೆ ಯಾರೋ ಮೊಮ್ಮಕ್ಕಳು ಇಲ್ದಂಗೆ ಆಗೈತಿ, ನಾಳೆ ನಮ್ದಂತಾದ್ರೆ ಅದು ನೀನು ಅಂತಿರ್ತೈತಲ್ಲ. ನೋಡ್ಬೇವ ಚಂದಾಗ ನೋಡೊಂದಿಟ್ಟ ನಿಧಿ ಹೋಗಲ್ಲೇ ಅವ್ವ ನೋಡ್ತಾಳೆ, ನೋಡಿ ಕೆಲಸ ಹೇಳ್ತಾ ಸುಳ್ಳೇನೋ ಕರೆಣ ಅಂತ ಗೊತ್ತಾಕತಿ. ಆದ್ರೆ ಡಾಕ್ಟರ್ ಹೇಳಿದ್ದೆ ಸುಳ್ಳೇನ? ಚೆಕ್ ಮಾಡಿಸ್ಕೊಳಕ್ ಹೋದಾಗ ಸ್ಕ್ಯಾನಿಂಗ್ದಾಗ ಏನೋ ಬಂದಿಲ್ಲ ಅನ್ನೋದು ಸುಳ್ಳೇನ? ಅವರು 3 ತಿಂಗಳು ಬಿಟ್ಟು ಬಾ ಅಂದಾರಲ್ಲ, 3 ತಿಂಗಳು ಬಿಟ್ಟು ಹೋದ್ರಾಯ್ತು. ಇವಾಗೇನೋ ನಿಮ್ಮ ಅಮ್ಮನ ಕಡೆ ನೋಡ್ಸ್ಕೊಳ್ಳೋದೇನೋ ಅಷ್ಟು ಇದೈತನ, ಅಷ್ಟು ಅರ್ಜೆಂಟ್ ಐತೆ ನಿನಗೆ? ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಒಂದು ಮಾತು ತೋರಿಸ್ಕೊಂಡ್ರೆ ಏನಾಕತ್ತ ಒಂದು ಕಡೆ? ಮಗು ಐತಂದ್ರೆ ಐತಂತ ಹೇಳ್ತಾಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾಳು. ನೀನು ನೋಡಿದ್ರೆ ಹಿಂಗೆಲ್ಲ ಮಾಡಿರ ಸರಿ ಕಾಣಂಗಿಲ್ಲ ನನಗೂ, ಯಾಕೇನೋ ಭಾಳ ಬೇಜಾರಾಗ್ತದ್ರ ನಿಧಿ. ಹೌದೌದು, ನಿನಗೆ ನಾನು ಸುಳ್ಳು ಹೇಳತ್ತಾನಂತ ಅನಿಸತಿ. ನನಗಾಗೋದು ಬಿಡುದು ನನಗೆಲ್ಲ ಗೊತ್ತಾಗಂಗಿಲ್ಲೇನು? ನಿಮ್ಮ ಅವ್ವಾಗೆಲ್ಲ ಗೊತ್ತಾಗತ್ತೇನೋ. ಬರೀ ಇದೇ ಆಯ್ತು ನೋಡು, ಬರೀ ನಿನ್ನ ಜೊತೆ ಜಗಳ ಮಾಡೋದನ. ನಿಮ್ಮವ್ವ ಬಂದಾಗ ಒಮ್ಮೆ ನಾನು ನಿನ್ನ ಜೊತೆ ಜಗಳ ಮಾಡೋದನ ಆಗೈತಿ. ನಿಮ್ಮವ್ವ ನಮಗೆ ಜಗಳ ಹಚ್ಚಕ್ಕನ ಬರ್ತಾಳೆ ಇಲ್ಲಿ. ನಮ್ಮ ಇಬ್ಬರು ಗಂಡ ಐತಿ ಚಂದಾಗ ಇರೋದು, ನಿಮ್ಮ ಅವ್ವಗೆ ಇಷ್ಟ ಇಲ್ಲ, ಅದಕ್ಕೆ ಇಲ್ಲಿ ಬಂದು ಜಗಳ ಹಚ್ಚಕ್ಕೆ ಬಂದಾಳಕಿ. ಅದು ಎಷ್ಟಾರ ಹೊಲಸ್ಬೋದಿತ್ತು ನಿಮ್ಮ ಒಂದ. ನಿಧಿ ಯಾಕೆ ಹಿಂಗೆ ನಮ್ಮ ಅಮ್ಮನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ದಿ? ಅವ್ರು ಏನಂದ್ರೆ ಇವಾಗ ನಿನಗೆ ನಾನೇ ಹೇಳಿದ್ ನಿನಗೆ ಹೋಗಿ ನೋಡಿಸ್ಕೊ ಅಂತೇಳಿ, ಅದನ್ನ ಬಿಟ್ಟು ಅವ್ರಿಗೆಲ್ಲ ಈ ರೀತಿ ಮಾತಾಡೋದು ತಪ್ಪಾಗ್ತದೆ ನೋಡು. ರವಿ ಹೋಗ್ಲಿ ಬಿಡಪ್ಪ, ಯಾಕೆ ಜಗಳ ಮಾಡ್ತಿದ್ದಿ? ನನಗೂ ಅಷ್ಟೇ ಗೊತ್ತಾಗಂಗಿಲ್ಲ ಅಂತ ಹೇಳಾಕತ್ತಾರಲ್ಲ, ಬೇಕಿದ್ರೆ ದವಾಖಾನಿಗೆ ಹೋಗಿ ತೋರಿಸ್ರಿ. ಅದನ್ನ ಬಿಟ್ಟು ಯಾಕೆ ಹಿಂಗೆ ಜಗಳ ಮಾಡ್ತೀರಿ? ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡೋದು ಸರಿ ಕಾಣಂಗಿಲ್ಲ. ನೋಡ್ಬೇವ ನೀನು ಮುಂದೆ ಹೆಂಗೆಲ್ಲ ಮಾತಾಡ್ತಾಳಕಿ. ನೀನು ನಮ್ಮಿಬ್ಬರು ಜಗಳ ಮಾಡಕ್ಕೆ ಬಂದಿದ್ದಿ ಅಂತೇನು, ನಮ್ಮಿಬ್ಬರಿಗೂ ಜಗಳ ಹಚ್ಚಕ್ಕೆ ಬಂದಿದ್ದಿ ಅಂತೇನು? ಹಿಂಗೆಲ್ಲ ಮಾತಾಡ್ತಾರೇನ ಯಾರ ಸೊಸ್ತಾರ? ಈಕಿ ಯಾಕೋ ಭಾಳ ಇದನ್ನ ಮಾಡತ್ತಾಳ ಬೇ. ನೀವು ಮನೆ ಬಿಟ್ಟು ಹೋಗಿದ್ರು ಆಕಿಗೆ ಸಮಾಧಾನ ಇಲ್ದಂಗೆ ಆಗೈತೇನೋ, ಇನ್ನೂ ಏನು ಮಾಡಬೇಕು ಅನ್ಕೊಂಡಿದ್ದಾಳೋ ಏನೋ. ಹೌದಾ ಯಜಮಾನ, ನಿಮ್ಮವ್ವ ಮನೆ ಬಿಟ್ಟು ಹೋಗಿದ್ದು ನನಗೆ ಇದಾಗತ್ತ, ಸಹಿಸಕ್ಕಾಗತ್ತು. ಮತ್ತು ಈಗ ಮನೆಗೆ ಅವಾಗೊಮ್ಮೆ ಬರ್ತಾರಲ್ಲ, ನಮಗೆ ಜಗಳ ಹಚ್ಚಿಡಾಕ ಬರ್ತಾರನೋ ಅಂತ ಅನಿಸ್ತತಿ. ಅವ್ರು ಬಂದ ಇದ್ದಾಗ ಎಲ್ಲರೂ ಬರೀ ಜಗಳ ಆಡ್ಕೊಂತಾನೆ ಇರ್ತೀವಿ. ನಮಗೆ ನೆಮ್ಮದಿ ಅನ್ನಂಗಿರಂಗಿಲ್ಲ, ಏನಿರಂಗಿಲ್ಲ, ಬರೀ ಊಟ ಇರಂಗಿಲ್ಲ, ಏನಿರಂಗಿಲ್ಲ, ಬರೀ ಜಗಳ ಆಡೋದು ಹೊಡೆದಾಡೋದು ಬಡ್ದಾಡೋದು ಇದೇ ಆಯ್ತು ನಮ್ಮ ಜೀವನ. ಛೀ, ನನಗೆ ಇಲ್ಲಿ ಯಾಕಾರ ಇದೀನೋ ಅನ್ನಂಗಾಗೈತಿ. ಸುಮ್ಮನೆ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬೇಕಂತ ಸಾಕು ನನಗೆ. ಹೋಗ್ಬಿಡು ಹೋಗು, ಇವಾಗ ಹೋಗ್ಬಿಡು. ನೀನು ನಮ್ಮಮ್ಮನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿ ಅಂದ್ರೆ ಇಲ್ಲಿಲ್ಲಕ್ಕೆ ಹೋಗ್ಬೇಡ, ಹೋಗು. ನಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದ ನಾನು ಇಲ್ಲೇ ಇಟ್ಕೊಂಡು ನೋಡ್ಕೊತಾನೆ. ನಿನ್ನ ಸಲುವಾಗಿ ಅವ್ರನ್ನ ಇಲ್ಲಿ ಇಟ್ಕೊಳಕ್ಕೂ ಆಗ್ದ, ಅಂತ ಗುಡಿಸಲು ಮನೆಯಾಗೂ ಇರೋಕೆ ಆಗ್ದ, ನನಗೆ ಕಷ್ಟ ನನಗೆ ಗೊತ್ತು. ಅಂಥದ್ರಾಗ ಇಷ್ಟೆಲ್ಲ ನೀನು ನಮ್ಮ ಅಪ್ಪ ನಮ್ಮ ಅಮ್ಮನ ಬಗ್ಗೆ ನಾನು ಮುಂದೆ ಮಾತಾಡ್ತೀಯ ಅಂದ್ರೆ ನಾನು ಹಿಂದಿಂದ ಎಷ್ಟು ಮಾತಾಡ್ತಿರ್ಬಾರ್ದು ನೀನು? ಅಯ್ಯೋ ಚಿಗುವ, ಅವರಿಬ್ರು ಜಗಳ ಮಾಡೋಂಗ ಕಾಣಕತ್ತಾರ. ಹೆಂಗಾರ ಮಾಡಿ ಜಗಳ ಬಗೆಹರಿಸಿವ ಚಿಗುವ. ಬರೀ ಅವ್ರದ್ದು ಇದೇ ದೊಡ್ಡ ಜಗಳ ಆಗಿ ಊಟ ಮಾಡ್ದೆ ಇದು ಮಾಡ್ದೆ ಹಿಂಗೆ ಜಗಳ ಆಡ್ತಾರ ಅವ್ರು. ಅವ್ರಿಗೆ ಹೆಂಗಾರ ಬಗೆಹರ್ಸ. ನನಗೆ ಅವ್ರ ಜಗಳ ಕೇಳಿರತ್ತೆ ಇಲ್ಲೂ ಬರತ್ತಿ. ನೋಡ್ತೀನಿ ತಡಿ ಕಮಲವ್ವ, ಏನರ ಒಂದು ಮಾಡ್ತಾನಂತ. ಯಪ್ಪ ರವಿ, ಏ ರವಿ ಬಾಯಪ್ಪಿಲೆ ಬಾಯ್ಲಿ. ಅಮ್ಮ ನನಗೆ ತಲೆ ಕೆಡಾದತ್ತವ, ಈಕಿ ಮಾಡೋದು ಒಂದೇಡಲ್ಲ, ಈಕಿ ಮಾಡೋದ್ರಿಂದ ನನ್ನ ಮನಸ್ಸು ಹಾಳಾಗೋಕೊಂಡು ಬಿಟ್ಟೈತಿ. ಸರಿಲೇ ಕಡೆ ಇಲ್ಲೇ ಕಾಲಾಗ ಕುಂತಾಳ, ಜಾಡಿ ಹೋದ್ರ ಕಡೆ ಹೋಗಿ ಅತ್ತ ಕಡೆ. ಅಮ್ಮ ಅಯ್ಯೋ ಕಮಲವ್ವ, ಯಾಕ ನಿಧಿ ಹಿಂಗೆ ಯಾಕೆ ಮಾಡ್ತಿದ್ದಿ ನೀನು? ಆ ಹುಡುಗಿನ ಯಾಕೆ ಬದ್ದಿ? ಆಕೇನು ಮಾಡ್ಯಾಳ ನಿನಗ? ನಿಮ್ಮ ಮನ್ಯಾಗ ಇದ್ದಿದ್ದ ತಪ್ಪಾಗೈತಕಿ. ನೀನು ಮಾಡೋದು ಸರಿ ಕಾಣತಿಲ್ಲ ನನಗೆ. ಈಗೇನು ಕೈ ನೋಡ್ತಾರೆ ಹೇಳ್ತಾರೆ ಏನಿಲ್ಲ? ನಿಮ್ಮ ಮಗಗ ನನ್ನ ಮೇಲೆ ಅನುಮಾನ ಬರಾಕತ್ತೈತಿ. ನೋಡಿ ಕೆಲಸ ಹೇಳ್ರಿ, ಅತ್ತ ನನ್ನ ಹಾಳಾಗಿ ಹೋಗಿ ರೂಮ್ನಾಗ ಬೀಳ್ತಾನ. ನನ್ನ ಮ್ಯಾಗ ಎಷ್ಟು ಅನುಮಾನ ಇದ್ದಿತ್ತು ಅವಂಗ. ನಿಂದ ನೋಡಿ ಹೇಳೋದು ಅಷ್ಟೇ ಇರಲಿ. ಆ ಹುಡುಗಿನ ಯಾಕೆ ನೀನು ಕೆಳಗೆ ಇಡಬಿದಿ? ಯಾಕೆ ಆ ಹುಡುಗಿನ ಒತ್ತಿ ಹೇಳೋದು ನೀವು ಫಸ್ಟ್? ಈಗ ನೀವು ಕೈ ನೋಡಿ ಹೇಳ್ರಿ, ನಾನು ಹೋಗ್ಬೇಕು. ನಿಮ್ಮ ಮುಂದೆ ಪುರಾಣ ಬೇಕು ಅಂತ ಕುಂದ್ರಕ ನನಗೆ ಆಗಂಗಿಲ್ಲ. ಕಾಲಾಗ ಯಾಕೆ ಕುಂದ್ರಬೇಕು? ಅತ್ತ ಎತ್ತರ ಸುಡ್ಗಡ್ಗ ಹೋಗ್ಬೇಕು ಕಡೆ. ನಮ್ಮ ಮನೆಯಾಗ ಇಕ್ಕೋ ಬಗ್ಗೆ ಇದೇ ಕುಂತಾಳ ನಮಗೆ. ಚಿಗವ್ವ ಇರಬಾರ್ದು ಬಿಡು, ನನ್ನ ಹಣೆ ಬರೋಣ ಸರಿ ಇಲ್ಲ. ನನಗೆ ನನ್ನ ಜೀವನದಾಗ ಬರೀ ನಾ ಹಿಂಗೆ ಕಷ್ಟಪಟ್ಕೊಂಡ ಸಾಯೋದಂತ ಐತೇನು. ಇರ್ಬೇಕಂತ ಕಷ್ಟಪಡ್ತೇನೆ, ನೀನು ನೋಡಿ ಹೇಳ್ಬೇಕು ಚಿಗವ್ವ. ಏ ಮುದುಕಿ, ನಾನೇನಾರ ಹೊಟ್ಟಿಲಿ ಅದನಂತ ನನ್ನ ಗಂಡನ ಮುಂದೆ ಏನಾರ ಹೇಳಬೇಕು. ಆಮೇಲೆ ನೋಡು ನಿನ್ನ ಮಗನ ನಿನ್ನ ಜೊತೆ ಬಿಟ್ಟ ನೀವಿಬ್ಬರೂ ಇರಿ. ನಾನೇ ಈ ಊರ ಎಲ್ಲ ದೇಶ ಬಿಟ್ಟು ಹೋಗ್ಬಿಡ್ತಾನೆ ನಾನು. ಅದು ಎಲ್ಲ ನಿಮ್ಮಿಂದನಂತ ಹೇಳಿ ಬರೆದಿಡ್ತಾನೆ. ನಾನು ಯಾವತ್ತೂ ನಿನ್ನ ಮಗನ ಜೊತೆ ಜೀವನನ ಮಾಡೋಂಗಿಲ್ಲ. ನಿನ್ನ ಮಗನ ನಡು ಬಿದ್ದ ಬಿಟ್ಟು ಅವ್ನು ಕುಡಿದು ಸತ್ತಿರ್ಬೇಕು. ಹಂಗೆ ಮಾಡ್ತಾನೆ ನೋಡಿ. ಏನು ಮಾಡ್ತಿದ್ದಿ ಇದ್ರ ಮೇಲೆ ನಿನ್ನಿಷ್ಟ. ಅಯ್ಯೋ ಈಕಿನ ಹಿಂಗೆಲ್ಲ ಹೇಳಕತ್ತಾಳು. ಯವ್ವ
ಏನು ಬೇ ನಿನಗೆ ಏನಾರ ಕೇಳ್ಸಾತನ ಬೇ ಏನಾರ ಗೊತ್ತಾಗತ್ತನ ಬೇ ಯವ್ವ ಹೇಳ್ಬೇ ಏನಾರ ಗೊತ್ತಾದ್ರೆ ನೋಡಾತನ್ ತಡಿಪ ನೋಡಿ ಹೇಳ್ತಾನಂತ. ಯವ್ವ ನನಗೆ ಭಾಳ ಕುತೂಹಲ ಆಗತ್ತೆ ಬೇ ನೀನು ನೋಡಿದ್ದು ನಾಡಿ ಮಿಡಿತದ ಏನಾರ ನೋಡಿದ್ದು ಯಾರಿಗೂ ಸುಳ್ಳು ಆಗಿದ್ದೇ ಇಲ್ಲ, ಎಲ್ಲರಿಗೂ ಕರಿನ ಆಗ್ತಿತ್ತು. ನಾ ಸಣ್ಣವಿದ್ದಾಗಿಂದ ನೋಡ್ಕೊತ ಬಂದಾನ. ಅದಕ್ಕೆ ಈಗ ನನ್ನ ಹೆಂಡತಿದ ನೋಡಾಕತ್ತಿದ್ದಿ, ನನಗೂ ಮಗು ಹುಡ್ತತ ನೋಡ್ಬೇ ಯವ್ವ, ನನಗೆ ಭಾಳ ಖುಷಿ ಆಗತ್ತತಿ. ನನ್ನ ಮಗನ ಖುಷಿ ಎಲ್ಲ ಹಾಳು ಮಾಡಾಕತ್ತಿಯಲ್ಲ, ನಿನಗೆ ಮನಸ್ಸು ಹೆಂಗೆ ಬರ್ತೈತಿ? ಈ ಮಗು ಆಗಲಿ ಬಿಡಿಯವ್ವ, ಯಾಕೆ ಹಂಗೆ ಮಾಡಾಕ್ತಿದ್ದಿ? ಸರಿಯಾಗಿ ನೋಡಿ ಮುಚ್ಕೊಂಡಿರು. ಅದನ್ನು ಬಿಟ್ಟು ನೀನೇನಾರ ಬಾಯಿ ಬಿಟ್ಟು ನೋಡು, ಮತ್ತು ನಾನು ಏನು ಮಾಡ್ದೆ ನನಗೆ ಗೊತ್ತಿಲ್ಲ.